ಹಲೋ ಎವ್ರಿ ಒನ್ ಇದು 3 ಮಾರ್ಕ್ಸ್ ಕ್ವಶನ್ ಐತ್ರಿ ಪಿ ಯು ಸಿ ಸೆಕೆಂಡ್ ಇಯರ್ದಾಗಿಂದ ಪ್ರೊಬಾಬಿಲಿಟಿ ಚಾಪ್ಟರ್ ಮ್ಯಾಗಿಂದ ಐತ್ರಿ ಇದು ಮಾಡಲ್ ಕ್ವಶನ್ ಪೇಪರ್ 2ದಾಗ ರೀ ಇಲ್ಲೇನು ಕ್ವಶನ್ ಐತೆ ಅಂತಂದ್ರೆ ಇದು ಡೈರೆಕ್ಟ್ ಇದ್ರದ್ದು ಎಕ್ಸ್ಪ್ಲೇಷನ್ ಮಾಡ್ತೀನಿ ರೀ ಇದೇನು ಕ್ವಶನ್ ಐತಲ್ಲ ಏನೈತಂದ್ರೆ 2 ಬ್ಯಾಗ್ ಕೊಟ್ಟಾವ್ರಿ ಫಸ್ಟ್ ಬ್ಯಾಗ ಸೆಕೆಂಡ್ ಬ್ಯಾಗ ಫಸ್ಟ್ ಬ್ಯಾಗ್ದಾಗ 3 ಕೆಂಪು ಕಲರ್ದ ಬಾಲ್ಸ್ ಅದಾವ್ರಿ ಆಮೇಲೆ 4 ಬ್ಲ್ಯಾಕ್ ಕಲರ್ದು ಬಾಲ್ಸ್ ಅದಾವ್ರಿ ಇಲ್ಲಿ ಮಾರ್ಕ್ ಮಾಡಿದ್ದೇನೆ ನೋಡಿರಿ 4 ಬ್ಲ್ಯಾಕ್ 3 ರೆಡ್ ಅದಾವ ಸೆಕೆಂಡ್ ಬ್ಯಾಗ್ದಾಗ ಏನೈತಂದ್ರೆ 6 ಬ್ಲ್ಯಾಕ್ ಅದಾವ 5 ರೆಡ್ ಕಲರ್ ಬಾಲ್ ಅದಾವ ನಮ್ದು ಒಂದು ಚಾನ್ಸ್ ಕೊಟ್ಟಿರ್ತಾರೆ ನಾವು ಒಂದು ಚಾನ್ಸ್ ಏನೈತಂದ್ರೆ ನಾವು ಕಣ್ಣು ಮುಚ್ಚಿನ ಅಂದ್ರೆ ಆಲ್ಮೋಸ್ಟ್ ಒಂದು ಯಾವುದೋ ಒಂದು ಬ್ಯಾಗ್ದಾಗ ಕೈ ಹಾಕಿ ನಾವು ಬಾಲ್ ಹೊರಗಡೆ ತೆಗೆದ್ರೆ ಆ ಬಾಲ್ ಕೆಂಪಾಗಿರ್ಬೇಕು ಆಮೇಲೆ ಅದು ಸೆಕೆಂಡ್ ಬ್ಯಾಗ್ದಾಗಿಂದ ಆಗಿರ್ಬೇಕು ಓಕೆ ಏನಂತಂದ್ರೆ ಇನ್ನೊಂದು ಸತಿ ಹೇಳ್ತೇನೆ ನೋಡಿರಿ ಒಂದು ಚಾನ್ಸ್ ಕೊಟ್ಟಿರ್ತಾರೆ ರೀ ನಾವು ಒಂದು ಸತಿ ಆ ಚಾನ್ಸ್ ಏನೋ ಒಂದು ಬ್ಯಾಗ್ದಾಗ ಕೈ ಹಾಕಿ ಬಾಲ್ ತೆಗೆದ್ರೆ ಹೊರಗಡೆ ಆ ಬಾಲ್ ರೆಡ್ ಕಲರ್ ಆಗಿರ್ಬೇಕು ಆಮೇಲೆ ಅದು ಬ್ಯಾಕ್ ಆಗಿರ್ಬೇಕು ಅದ್ರ ಪ್ರಾಬಬಿಲಿಟಿ ಕೇಳ್ತಾರೆ ರೀ ನೋಡಿರಿ ಇದನ್ನ ಹೆಂಗೆ ಬಿಡಿಸ್ಬೇಕಂತಂದ್ರೆ ನಾನು ನಿಮ್ಗೆ ಇವೆಂಟ್ಸ್ ಅಂತ ಬರ್ಕೋಬೇಕಾಗ್ತೈತಿ ಈವನ್ ಅಂತ ಬರೀರಿ ನೋಡಿರಿ ನಾನು ನಿಮಗೆ ಹೇಳ್ತೀನಿ ಅದು ಇದೇನು 3 ಮಾರ್ಕ್ಸ್ ಕ್ವಶನ್ ಇದಲ್ಲ ಇದು ಆಲ್ಮೋಸ್ಟ್ ಇದು ಒಂದು ಈ ಲೆಕ್ಕ ಅರ್ಥ ಮಾಡ್ಕೋರಿ 2 ಟೈಮ್ ಬಿಡಿಸ್ರಿ ಆಮೇಲೆ 3 ಮಾರ್ಕ್ಸ್ದು ಸ್ವಲ್ಪ ಈ 3 ಮಾರ್ಕ್ಸ್ ಎಲ್ಲಿ ಬರ್ತೈತೆ ಅಂದ್ರೆ ಎಕ್ಸಸೈಸ್ 13.3ದಾಗ ನಾವು ಇದು ಆಲ್ಮೋಸ್ಟ್ ಎಲ್ಲ ಎಕ್ಸಾಂಪಲ್ 3 ಮಾರ್ಕ್ಸ್ ಇರ್ತಾವೆ ರೀ ಸ್ವಲ್ಪ ಇದು 13.2ದಾಗ ಏನೈತಲ್ರಿ 13.2ದಾಗ ಸ್ವಲ್ಪ ಈಸಿ ಇರ್ತಾವೆ ರೀ ಓಕೆ 5 ಮಾರ್ಕ್ಸ್ ಇದ್ರೂ ಪರವಾಗಿಲ್ಲ ಅದು 13.2ದಾಗಿಂದ 5 ಮಾರ್ಕ್ಸ್ ಬರ್ತೈತಿ ಆದರೂ ಈಸಿ ಬರ್ತೈತಿ 13.1ದಾಗಿಂದ 1 ಮಾರ್ಕ್ ಬರ್ತೈತಿ 2 ಮಾರ್ಕ್ ಬರ್ತೈತಿ ಅವು ಈಸಿ ಭಾಳ ಅದಾವೆ ರೀ ಇದು ಈಸಿ ಐತಿ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು ಈ ಲೆಕ್ಕ ಹೆಂಗೆ ಅಂತ ಹೇಳ್ತೀನಲ್ಲ ಹಂಗೆ ತಿಳ್ಕೊಂಡು ಲೆಕ್ಕ ಪ್ರಾಕ್ಟೀಸ್ ಮಾಡಿ ಇನ್ನೊಂದು 2-3 ಎಕ್ಸಾಂಪಲ್ಸ್ ನೀವು ಪ್ರಾಕ್ಟೀಸ್ ಮಾಡಿರಿ ನೀವು ಎಕ್ಸಾಮ್ದಾಗ ಬರ್ತೀರ ಸರಿನಾ ಇವಾಗ ನೋಡ್ರಿ ನಾನು ಇವೆಂಟ್ ಹೇಳಬೇಕಾಗ್ತೈತಿ ಈಗ ನಿಮ್ಗೆ ಈವನ್ ಅನ್ನೋ ಇವೆಂಟ್ ಅಂತ ಹೇಳ್ತೇನೆ ರೀ ಇದು ಹಿಂಗೆ ಐತೆ ಅಂತ ತಿಳ್ಕೊರಿ ಈವನ್ ಅಂತ ಇವೆಂಟ್ ಐತ್ರಿ ಇವೆಂಟ್ ಸೆಲೆಕ್ಟಿಂಗ್ ಫಸ್ಟ್ ಬ್ಯಾಗ್ ಅಂತ ಹೇಳ್ತೇನೆ ರೀ E2 ಅಂತಂದ್ರೆ ಇವೆಂಟ್ ಐತ್ರಿ ಇವೆಂಟ್ ಸೆಲೆಕ್ಟಿಂಗ್ ಸೆಕೆಂಡ್ ಬ್ಯಾಗ್ ಅಂತೇನೆ ರೀ ಇ ಅಂತ ಅನ್ನೋದು ಅಂತೇನೆ ರೀ ಇವೆಂಟ್ ದ್ಯಾಟ್ ರೆಡ್ ಬಾಲ್ ಈಸ್ ಡ್ರಾನ್ ಅಂತೇನೆ ರೀ ಓಕೆ ನೆಕ್ಸ್ಟ್ ಏನಂತಂದ್ರೆ ಪ್ರೊಬಾಬಿಲಿಟಿ ನನಗೆ ಏನು ಕೇನ ಕೆಂಪು ಬಾಲ್ ಆಗಿರ್ಬೇಕಾ ಅದು ರೆಡ್ ಕಲರ್ ಸೆಕೆಂಡ್ ಬ್ಯಾಗ್ದಾಗಿಂದ ಆಗಿರ್ಬೇಕು ರೆಡ್ ಕಲರ್ ಆಗಿರ್ಬೇಕಾ ಸೆಕೆಂಡ್ ಬ್ಯಾಗ್ದಾಗಿದೆ ಅದು ಹೆಂಗೆ ಬರಿತೀನಿ ಪ್ರೊಬಾಬಿಲಿಟಿ ಆಫ್ ರೆಡ್ ಬಾಲ್ ಪಿ ಅಂತ ಬರ್ತೀನಿ ಅಂದ್ರೆ ಪ್ರೊಬಾಬಿಲಿಟಿ ಆಫ್ ರೆಡ್ ಬಾಲ್ ಡ್ರಾನ್ ಫ್ರಮ್ ಸೆಕೆಂಡ್ ಬ್ಯಾಗ್ ಅಂತ ಹೇಳ್ತೇನೆ ರೀ ಓಕೆ ಇದನ್ನು ಹೆಂಗೆ ಬರ್ಕೋಬೋದು ಅಂತಂದ್ರೆ E2 ಡಿವೈಡೆಡ್ ಬೈ E1 ಅಂತ E2 ಡಿವೈಡೆಡ್ ಬೈ ಇ ಅಂತ ಬರ್ಕೋರಿ ಓಕೆ E2 ಅಂತಂದ್ರೆ ಸೆಕೆಂಡ್ ಬ್ಯಾಗ್ ಇ ಅಂತಂದ್ರೆ ರೆಡ್ ಕಲರ್ ಬಾಲ್ ಇದು ಬೇಸ್ ಥಿಯರಮ್ ಪ್ರಕಾರ ನಾ ಇದನ್ನ ಹೆಂಗೆ ಬರಿಬೋದು ಅಂದ್ರೆ ಬೇಸ್ ಥಿಯರಮ್ ಯೂಸ್ ಮಾಡ್ತೀವಿ ರೀ ಓಕೆ ಇ ಡಿವೈಡೆಡ್ ಬೈ E2 ಪ್ರೊಬಾಬಿಲಿಟಿ ಆಫ್ E2 whole divided by E divided by E2 into probability of E2 plus probability of E divided by E1 into probability of E1 ಈ ಫಾರ್ಮುಲಾನ ಯೂಸ್ ಮಾಡಿ ಸಾಲ್ವ್ ಮಾಡ್ತೀವಿ ರೀ ಸರಿನಾ ಈಗ ಫಸ್ಟ್ ನಾ ಏನು ಮಾಡ್ತೀನಿ ಪ್ರೊಬಾಬಿಲಿಟಿ ಆಫ್ E ಡಿವೈಡೆಡ್ ಬೈ E2 ಮಾಡ್ತೇನೆ ರೀ ಹಿಂಗಂದ್ರೆ ಏನು ಗೊತ್ತೈತೇನೆ ರೀ ಇ ಅಂದ್ರೆ ಏನ ರೆಡ್ ಬಾಲ್ ಬೀಂಗ್ ಡ್ರಾನ್ ಓಕೆ ನಂಬರ್ ಆಫ್ ರೆಡ್ ಬಾಲ್ಸ್ ಇನ್ E2 ಅಂದ್ರೆ ಸೆಕೆಂಡ್ ಬ್ಯಾಗ್ ಇನ್ ಸೆಕೆಂಡ್ ಬ್ಯಾಗ್ ಓಕೆ ಇ ಅಂತಂದ್ರೆ ಏನ ರೆಡ್ ಬಾಲ್ ಇನ್ ಸೆಕೆಂಡ್ ಬ್ಯಾಗ್ ಓಕೆ E2 ಅಂದರೆ ಏನು ಗೊತ್ತಿದೆ ಇ ಅಂತಂದ್ರೆ ರೆಡ್ ಬಾಲ್ಸ್ ಇನ್ ಬ್ಯಾಗ್ 2 ನಂಬರ್ ಆಫ್ ರೆಡ್ ಬಾಲ್ಸ್ E2 ಅಂತಂದ್ರೆ ಟೋಟಲ್ ನಂಬರ್ ಆಫ್ ಬಾಲ್ಸ್ ಇನ್ ಸೆಕೆಂಡ್ ಬ್ಯಾಗ್
ಸೆಕೆಂಡ್ ಬ್ಯಾಗ್. ಈಗ ನೋಡ್ರಿ ಕೆಂಪು ಕಲರ್ದು ಎಷ್ಟು ಬಾಲ್ ಅದಾವೆ ಬ್ಯಾಗ್ ಟೂದಾಗ ನೋಡ್ರಿ. ಕೆಂಪು ಕಲರ್ದು 1 2 3 4 5 ಅದಾವೆ ಸೆಕೆಂಡ್ ಬ್ಯಾಗ್ದಾಗ. ಟೋಟಲ್ ನಂಬರ್ ಆಫ್ ಬಾಲ್ಸ್ ಇನ್ ಸೆಕೆಂಡ್ ಬ್ಯಾಗ್ ನೋಡ್ರಿ. ಇವು 5 ಅವು ಮ್ಯಾಗಿನೂ 6 11 ಅದಾವೆ. 11/5/11 ಆಗ್ತೈತಿ. ಪ್ರೊಬಾಬಿಲಿಟಿ ಆಫ್ E ಡಿವೈಡೆಡ್ ಬೈ E2 ವಿಲ್ ಬಿ 5/11. ಓಕೆ, ನೆಕ್ಸ್ಟ್ ಏನು ಮಾಡಿರಿ, ಪ್ರೊಬಾಬಿಲಿಟಿ ಆಫ್ E ಡಿವೈಡೆಡ್ ಬೈ E1 ಮಾಡಿರಿ. ಹಿಂಗಂದ್ರೇನ ರೆಡ್ ಬಾಲ್ಸ್ in bag 1, total number of balls in bag 1 ಅಥವಾ ಫಸ್ಟ್ ಬ್ಯಾಗ್ದಾಗ ಎಷ್ಟು ಕೆಂಪು ಬಾಲ್ ಅದಾವ ಅನ್ನೋದ, ಫಸ್ಟ್ ಬಾಲ್ದಾಗ ಎಷ್ಟು ಟೋಟಲ್ ನಂಬರ್ ಆಫ್ ಬಾಲ್ಸ್ ಅದಾವ ಅಂತ ಅನ್ನೋದು ನೋಡ್ರಿ. ಫಸ್ಟ್ ಬ್ಯಾಗ್ ಅಂತಂದ್ರೆ ಇಲ್ಲೈತಿ, ಇಲ್ಲಿ ಕೆಂಪನ ಎಷ್ಟು ಅದಾವ, ರೆಡ್ ಕಲರ್ದು 3 ಅದಾವ. 3 ಟೋಟಲ್ ನಂಬರ್ ಆಫ್ ಬಾಲ್ಸ್ ಇನ್ ಬ್ಯಾಗ್ 1 ಈಸ್ 3 + 4, that will be 7. Probability of E divided by E1 will be 3/7, 5/11. ನೆಕ್ಸ್ಟ್ ಏನು ಹೇಳ್ಬೇಕಂದ್ರೆ ಪ್ರೊಬಾಬಿಲಿಟಿ ಆಫ್ ಇಲ್ಲ ಇದು ಏನು ಫಾರ್ಮುಲಾ ಐತಲ್ಲ ಇದ್ರಾಗ ಇನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀನಿ ನಾ. ಫಾರ್ಮುಲಾ ಅಲ್ಲೇ ಹಂಗೆ ಐತಲ್ಲ ಹಂಗೆ ಇರಲಿ. ಆ ಫಾರ್ಮುಲಾಗ ನಾನು ಸ್ಟಾರ್ ಅಂತ ಕರಿತೀನಿ. ಓಕೆ, ಫಿಲ್ ದೀಸ್ ಥಿಂಗ್ಸ್, ಪುಟ್ ಇದಕ್ಕೆ 1 ಅಂತ ಕೊಡ್ತೀನಿ, 2 ಅಂತ ಕೊಡ್ತೀನಿ. ಪುಟ್ ವ್ಯಾಲ್ಯೂಸ್ ಆಫ್ 1 and 2 ಇನ್ ಸ್ಟಾರ್ ಅಂತ ಹೇಳ್ತೇನೆ. ನೋಡ್ರಿ ಇಲ್ಲಿ ಡೈರೆಕ್ಟ್ ಬರಿತೇನೆ ರೀ. ಫಾರ್ಮುಲಾ ಮ್ಯಾಲಿನ ಐತಿ, ಕಾಣ್ತೈತಿ ನಿಮ್ಗೆ. E2 ಡಿವೈಡೆಡ್ ಬೈ E ಈಸ್ ಈಕ್ವಲ್ ಟು ಪ್ರೊಬಾಬಿಲಿಟಿ ಆಫ್ E ಡಿವೈಡೆಡ್ ಬೈ E2 5/11 ಇಂಟು ಪ್ರೊಬಾಬಿಲಿಟಿ ಆಫ್ E2. ಪ್ರೊಬಾಬಿಲಿಟಿ ಆಫ್ E2 ಅಂತ ಹೇಳ್ತಿದ್ದಾರೆ ರೀ. ಇಲ್ಲಿ ನೋಡ್ರಿ, ಪ್ರೊಬಾಬಿಲಿಟಿ ಆಫ್ E2 ಅಂತಂದ್ರೆ ನಾ ಇದನ್ನ E2 ಮಾಡಿಲ್ರಿ, ಇಲ್ಲಿ ಮಾಡಿಬಿಡ್ತೇನೆ ರೀ. ಪ್ರೊಬಾಬಿಲಿಟಿ ಆಫ್ E2 ಇಲ್ಲಿ ದಂಡಿಗೆ ಮಾಡ್ತೇನೆ ನೋಡ್ರಿ. ಈ ರೆಡ್ ಎಲ್ಲ ಯೆಲ್ಲೋ ಕಲರ್ ಯೂಸ್ ಮಾಡ್ತೀನಿ. ಓಕೆ, ಇಲ್ಲಿ ಮಾಡ್ತೇನೆ ನೋಡ್ರಿ. ಪ್ರೊಬಾಬಿಲಿಟಿ ಆಫ್ E2 ರೀ. ಓಕೆ, ಪ್ರೊಬಾಬಿಲಿಟಿ ಆಫ್ E2 ಅಂತಂದ್ರೆ ಸೆಕೆಂಡ್ ಬ್ಯಾಗ್ ರೀ. E2 ಅಂದ್ರೆ ಏನೈತಿ, ಸೆಕೆಂಡ್ ಬ್ಯಾಗ್ ಐತ್ರಿ. ಓಕೆ, ಈಗ ಸೆಕೆಂಡ್ ಬ್ಯಾಗ್ ಅನ್ನೋ ಬ್ಯಾಚ್ದಾಗ ಎಷ್ಟು ಐತ್ರಿ, ಒಂದಕ್ಕೆ ಐತಿ ಬ್ಯಾಚ್. ಓಕೆ, 1. ಓಕೆ, 1 ಬರ್ತೈತಿ. ಟೋಟಲ್ ನಂಬರ್ ಆಫ್ ಬ್ಯಾಗ್ಸ್ ಇದಾವೆ 2. ಅದಕ್ಕಾಗಿ ಪ್ರೊಬಾಬಿಲಿಟಿ ಆಫ್ E2 ಬಿ 1/2. ಇಲ್ಲಿ 1/2 ಬರಿತೇನೆ ರೀ. ನೆಕ್ಸ್ಟ್ ಏನು ಬರಿತೇನೆ ರೀ, ಪ್ರೊಬಾಬಿಲಿಟಿ ಆಫ್ E ಡಿವೈಡ್ ಬೈ E2. E ಡಿವೈಡ್ ಬೈ E2 ವಿಲ್ ಬಿ 5/11. ಅಗೇನ್ ಇಂಟು ಪ್ರೊಬಾಬಿಲಿಟಿ ಆಫ್ E2, that will be 1/2. Okay, plus of probability of E divided by E1 3/7 ಇಂಟು ಪ್ರೊಬಾಬಿಲಿಟಿ ಆಫ್ E1. ಪ್ರೊಬಾಬಿಲಿಟಿ ಆಫ್ E1 ಅಂತ ಐತೆ, ಅದು ಮಾಡಿಲ್ಲ, ಅದು ಮಾಡಿಬಿಡ್ತೇನೆ ರೀ ಇಲ್ಲೇ. ಈಗ ನೋಡ್ರಿ ಎಷ್ಟು E1 ಪ್ರೊಬಾಬಿಲಿಟಿ ಆಫ್ E1 ಅಂತಂದ್ರೆ, ಈಗ ಫಸ್ಟ್ ಬ್ಯಾಚ್ ಈಗ ನೋಡೋ ಇದು ಫಸ್ಟ್ ಅಂದೇನು ಈ ಬ್ಯಾಗಿಗೆ ಫಸ್ಟ್ ನೋಡಿ ಇಂಥ ಬ್ಯಾಚ್ ಎಷ್ಟು ಬ್ಯಾಗಿಗೆ ಅದಾವ, 22 ಬ್ಯಾಗ್ ಅದಾವ. ಆ ಥರ ಒಂದೇ ಬ್ಯಾಗಿಗೆ ಬ್ಯಾಚ್ 1 ಅಂತ ಕೊಟ್ಟಾನೆ. ಅದಕ್ಕಾಗಿ ಒನ್ ಬ್ಯಾಗ್ ಔಟ್ ಆಫ್ 2 ಬ್ಯಾಗ್, ಟೋಟಲ್ 2 ಬ್ಯಾಗ್ ಅದಾವ ರೀ. ಅದಕ್ಕೆ 1/2 ಅಂತ ಬರೀತೇನೆ ರೀ. ನಿಮ್ಗೆ ಅರ್ಥ ಆಗೈತೆ ಅಂತ ತಿಳ್ಕೊತೇನೆ ರೀ. ಇಲ್ಲಿ ನೋಡ್ರಿ ಹಾಫ್ ಬರ್ದೆ. ಈಗ ಕ್ಯಾಲ್ಕುಲೇಷನ್ ಮಾಡ್ತೇನೆ ರೀ. ಇದು ಸಿಂಪಲ್ ಕ್ಯಾಲ್ಕುಲೇಷನ್ ಐತ್ರಿ. ಪ್ರೊಬಾಬಿಲಿಟಿ ಆಫ್ E2 ಡಿವೈಡೆಡ್ ಬೈ E ವಿಲ್ ಬಿ, ನೋಡೋ ಮ್ಯಾಗಿನ ಮಲ್ಟಿಪ್ಲಿಕೇಶನ್ ಐತಿ, ತಳಗಿನ ಮಲ್ಟಿಪ್ಲಿಕೇಶನ್. ನ್ಯೂಮಿನೇಟರ್ ಇಂಟು ನ್ಯೂಮಿನೇಟರ್ ವಿಲ್ ಬಿ 5, ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ ವಿಲ್ ಬಿ 22. ಹೋಲ್ ಡಿವೈಡೆಡ್ ಬೈ ಅಗೇನ್ 5 1s are 5, ನ್ಯೂಮಿನೇಟರ್ ಇಂಟು ನ್ಯೂಮಿನೇಟರ್, ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್. ಈಗ 2 ರ್ಯಾಷನಲ್ ಫಂಕ್ಷನ್ ಇಂಟು ಆಗತ್ತಿದೆ ಅಂತ ತಿಳ್ಕೊ. 2 ರ್ಯಾಷನಲ್ ಫಂಕ್ಷನ್ ಅಂತಾರೆ, A/B ಇಂಟು C/D ಐತೆ ಅಂತಿಕೋ. ಇವೆರಡು ರ್ಯಾಷನಲ್, ಒಂದು ಮ್ಯಾಗ ಒಂದು ತಳಗಿದ್ರೆ ರ್ಯಾಷನಲ್ ಫಂಕ್ಷನ್, ರ್ಯಾಷನಲ್ ನಂಬರ್ಸ್ ಅಂತ, ಸಾರಿ
ಇವು ಮಲ್ಟಿಪ್ಲೈ ಇವನ್ನ ಆಪ್ರೇಷನ್ ಮಾಡತ್ತಾರಂದ್ರೆ ಎರಡು ರ್ಯಾಷನಲ್ ನಂಬರ್ಸ್ನ ಹೆಂಗಂದ್ರೆ ನ್ಯೂಮಿನೇಟ್ರ್ ಇಂಟು ನ್ಯೂಮಿನೇಟ್ರ್ ಎ ಸಿ ಡಿವೈಡೆಡ್ ಬೈ ಬಿ ಡಿ ರೀ ಹಿಂಗೆ ಐತ್ರಿ. ಓಕೆ, ಅದಕ್ಕರೆ ಎ ಡಿವೈಡೆಡ್ ಬೈ ಬಿ ಹೋಲ್ ಡಿವೈಡೆಡ್ ಬೈ ಡಿ ಇದ್ರೆ ಹಿಂಗೆ ಆಗಂಗಿಲ್ಲ ರೀ. ಇಲ್ಲಿ ಎಲ್ ಸಿ ಎಮ್ ತೆಗಿಬೇಕಾಗ್ತದೆ ರೀ. ಇಲ್ಲಿ ಏನು ಬರ್ತೈತಿ, ಎಲ್ ಸಿ ಎಮ್ ಆಫ್ ಬಿ ಆ್ಯಂಡ್ ಡಿ. ಓಕೆ, ಅದು ಮುಂದೆ ಬಂದಂಗೆ ಹೇಳ್ತೇನೆ ರೀ. ಈಗ ಇವು ಮಲ್ಟಿಪ್ಲೈ ಮಾಡಿಬಿಡ್ತೇನೆ ರೀ. 22 22 ಪ್ಲಸ್ 3 1 3 7 2 14 ಆಗ್ತದೆ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಏನು ನೆಕ್ಸ್ಟ್ ಬರ್ತೈತಲ್ಲ ಇದನ್ನ ಅಪ್ಲೈ ಮಾಡ್ತೀವಿ ರೀ. ಇಲ್ಲಿ ಡಿನಾಮಿನೇಟರ್ದು ಬರ್ತೈತಲ್ಲ 5/22 ಹಂಗೆ ಇರಲಿ. ಡಿನಾಮಿನೇಟರ್ದ ಬರೋದಕ್ಕೆ ಇದಕ್ಕೆ ಅಪ್ಲೈ ಮಾಡಿಬಿಡ್ತೀನಿ. ಎಲ್ ಸಿ ಎಮ್ ಆಫ್ 22 ಡಿವೈಡ್ ಬೈ 14 ಆಗ್ತೈತಿ. ಇದೇನಾಗ್ತದೆ ಅಂದ್ರೆ 2 1 ಎಲ್ಲ 2 11 2 7 ಎರಡು ಪ್ರೈಮ್ ಅದಾವ ರೀ. 7 ಹಚ್ಚಿದ್ದೀನಿ, 7 ಹೊರಗೆ ತೆಗಿತೀನಿ. 11 ಹಚ್ತೇನೆ ರೀ, 1 1 ಬರ್ತೈತಿ. ಓಕೆ, ಈಗ ಇವೆಲ್ಲ ಮಲ್ಟಿಪ್ಲೈ ಮಾಡ್ತೀನಿ. 2 × 7 × 11 ಇದೆಷ್ಟು ಆಗ್ತೈತೆ ಅಂದ್ರೆ 154. ಇದೆಷ್ಟು ಆಗ್ತೈತಿ, 154 ಆಗ್ತೈತಿ. ಓಕೆ, ಈಗ ನೋಡ್ರಿ, ಇಲ್ಲಿ 1 ಡಿವೈಡೆಡ್ ಬೈ 1. ಇಲ್ಲಿ ನೋಡ್ರಿ ದಂಡಿಗೆ ಮಾಡಿಬಿಡ್ತೀನಿ ಲೆಕ್ಕ ನಾನು. ಇದೇನು ಲೆಕ್ಕ ಐತಲ್ಲ ರೀ, 5/22 ಪ್ಲಸ್ 3/14 ಐತಲ್ಲ, ಇಲ್ಲಿ ದಂಡಿಗೆ ಮಾಡ್ತೀನಿ ನೋಡ್ರಿ. ಎಷ್ಟು ಬಂದೈತಿ ಎಲ್ ಸಿ ಎಮ್ 154 ಬಂದೈತಿ. 154 ತಳಗೆ ಬರಿತೀನಿ ರೀ. ಇಲ್ಲಿ 5 ಬರಿತೀನಿ ರೀ, ಪ್ಲಸ್ 3 ಬರಿತೀನಿ ರೀ. ಈಗ ನಾನು 22ಗೆ ಏನು ಮಲ್ಟಿಪ್ಲೈ ಮಾಡ್ರೆ 154 ಬರ್ತೈತಿ. 7 ಮಲ್ಟಿಪ್ಲೈ ಮಾಡ್ರೆ 22ಗೆ 7 ಮಲ್ಟಿಪ್ಲೈ ಮಾಡ್ರೆ 154. ದೇರ್ಫೋರ್ 5 ವಿಲ್ ಬಿ ಫ್ಲೈಗೆ 7 ಮಲ್ಟಿಪ್ಲೈ ಮಾಡ್ತೀನಿ. 14ಗೆ ಏನು ಮಲ್ಟಿಪ್ಲೈ ಮಾಡ್ರೆ ನನಗೆ 154 ಬರ್ತೈತಿ ನೋಡ್ರಿ. 14 11 ವಿಲ್ ಬಿ 154. ಹೌದ್ರಿ, 14 11 144 ಬರ್ತೈತಿ. ಈಗ ನೋಡ್ರಿ, 5 × 7 ವಿಲ್ ಬಿ 35, 3 × 11 ವಿಲ್ ಬಿ 33, ಹೋಲ್ ಡಿವೈಡ್ ಬೈ 144 ಹ್ಯಾಸ್ ಇಟ್ ಈಸ್. 35 ಪ್ಲಸ್ 33 ವಿಲ್ ಬಿ 88 ಅಲ್ಲ. 35 ಪ್ಲಸ್ 33 ವಿಲ್ ಬಿ 35 ಪ್ಲಸ್ 33 ವಿಲ್ ಬಿ 68. ಓಕೆ, 68 ಆಗ್ತೈತಿ. ಹೋಲ್ ಡಿವೈಡ್ 154 ಆಗ್ತೈತಿ. ಇದು ಏನು ಆನ್ಸರ್ ಬಂದಿತ್ತಲ್ರಿ, ಇದು ಎತ್ತರ ಆನ್ಸರ ಅಂತ ಕೇಳಿದ್ರೆ ನನಗೆ 68 ಡಿವೈಡೆಡ್ ಬೈ 54 ಈಸ್ ದ ಆನ್ಸರ್ ಆಫ್ ದಿಸ್ ಒನ್. ಅಂದರೆ ಡಿನಾಮಿನೇಟರ್ದ ಆನ್ಸರ್ 68 ಡಿವೈಡೆಡ್ ಬೈ 54 ಬರೀತೀನಿ ರೀ, 154 ಬರೀತೀನಿ. ಓಕೆ, ಈಗ ನೋಡ್ರಿ, ಈಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ರೀ ನಿಮ್ಗೆ. 5 ಡಿವೈಡ್ ಬೈ 22 ಇಂಟು 154 ಡಿವೈಡೆಡ್ ಬೈ 68 ಮಾಡ್ತೇನೆ ರೀ. ಇದು ಯಾವ ಫಾರ್ಮುಲಾ ಅಂತ ಕೇಳಿದ್ರೆ ನಾನು ಹೇಳ್ತೇನೆ ನಿಮ್ಗೆ. ಈ ಫಾರ್ಮುಲಾ ಅಂತ ಹೇಳ್ತೇನೆ ರೀ. ಇದನ್ನ ಈ ಫಾರ್ಮುಲಾ ಯೂಸ್ ಮಾಡಬಾರ್ದೇನು ರೀ. ಹೆಂಗಂದ್ರೆ ಎ ಡಿವೈಡೆಡ್ ಬೈ ಬಿ ಹೋಲ್ ಡಿವೈಡೆಡ್ ಬೈ ಸಿ ಬೈ ಡಿ ಇದ್ದಾಗ ಎ ಬೈ ಬಿ ಇಂಟು ಟಿ ಬೈ ಸಿ ರೀ. ಓಕೆ, ಈ ಫಾರ್ಮುಲಾ ಯೂಸ್ ಮಾಡಿದ್ದು ನಿಮ್ಗೆ ಬರ್ದೇನೆ ರೀ. ನೆಕ್ಸ್ಟ್ ಏನಾಗ್ತದೆ ಅಂದ್ರೆ 21 1 ರೀ, 22 7 ಎಷ್ಟು ಬರ್ತೈತೆ ಅಂದ್ರೆ ನಮಗೆ 154 ಬರ್ತೈತಿ. ಕ್ಯಾಲ್ಕುಲೇಷನ್ ಮಾಡಿರಿ, ನಿಮ್ಗೆ ಗೊತ್ತಾಗ್ತೈತಿ. ನೆಕ್ಸ್ಟ್ 5 × 7 ಮಾಡಿರಿ 35, 1 × 68 ವಿಲ್ ಬಿ 68. ಇಷ್ಟು ಆನ್ಸರ್ ರೀ. ಥ್ಯಾಂಕ್ಸ್ ರೀ.